ಬೆಳಗಾವಿ ಹಿಂಡಲಗ ಜೈಲಿಗೆ ಡಿಜಿಪಿ ಅಲೋಕ್ ಕುಮಾರ್ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ಕಾರಾಗೃಹ ಹಾಗೂ ಸುಧಾರಣಾ ಸೇವೆಗಳ ಇಲಾಖೆಯ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಕುಮಾರ್ ಭೇಟಿ ನೀಡಿ ಜೈಲಿನೊಳಗೆ ಅಕ್ರಮಗಳು ನಡೆಯದಂತೆ ಎಚ್ಚರಿಕೆ ವಹಿಸಲು ಸೂಚನೆ ನೀಡಿದರು. ಯಾವುದೇ ರೀತಿಯ ಅಕ್ರಮಗಳು ನಡೆದರೆ ನಿಮ್ಮನ್ನೇ ಹೊಣೆ ಮಾಡೋದಾಗಿ ಜೈಲು ಅಧಿಕಾರಿಗಳಿಗೆ ಎಚ್ಚರಿಸಿದ್ರು. 5G ಜಾಮರ್ ಇದ್ರೂ ಜೈಲಿನೊಳಗೆ ನೆಟ್ವರ್ಕ್, ಮೊಬೈಲ್, ಮಾದಕ ವಸ್ತುಗಳು ಸರಬರಾಜು ಆದ ಬಗ್ಗೆ ಚರ್ಚೆ ನಡೆಸಿದ್ರು. ಜೈಲಿನ ಹೊರಗೆ ಮತ್ತು ಒಳಗಡೆ ಯಾವುದೇ ಅಕ್ರಮಗಳು ನಡೆಯದಂತೆ ಬಿಗಿ ಕ್ರಮಕ್ಕೆ ಸೂಚಿಸಿದ್ರು. ಕ್ಯಾಬ್ನಲ್ಲಿ ಪ್ರಯಾಣ ಮಾಡಿದ ತಾಯಿಯೊಬ್ಬಳು ತನ್ನ ಜೊತೆಗಿದ್ದ ಮಗುವನ್ನೇ ಕ್ಯಾಬ್ನಲ್ಲಿ ಬಿಟ್ಟು ಹೋಗಿರುವ ಘಟನೆ ಬೆಂಗಳೂರಿನ ಹೆಣ್ಣೂರಿನಲ್ಲಿ ನಡೆದಿದೆ. ಇಸ್ಕಾನ್ಗೆ ಹೋಗಿದ್ದ ಕುಟುಂಬ ಮನೆಗೆ ಹೋಗೋದಕ್ಕೆ ಕ್ಯಾಬ್ ಬುಕ್ ಮಾಡಿದ್ರು. ಕ್ಯಾಬ್ನಲ್ಲಿ ಮಗು ಮತ್ತು ಇತರೆ 5 ಜನ ಸಂಬಂಧಿಕರ ಜೊತೆ ಹೊರಟಿದ್ದ ತಾಯಿ ಮಲಗಿದ್ದ ಮಗುವನ್ನ ಮರೆತು ಕ್ಯಾಬ್ನಿಂದ ಇಳಿದಿದ್ದಾರೆ. ಮನೆಗೆ ಹೋದ 20 ನಿಮಿಷದ ನಂತರ ಮಗು ನೆನಪಾಗಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡಿದ್ದಾರೆ. ಹೆಣ್ಣೂರು ಠಾಣೆ ಹೊಯ್ಸಳ ಅಧಿಕಾರಿಗಳು ಕೂಡಲೇ ಕಾರಿನ ಲೈವ್ ಲೊಕೇಶನ್ ಟ್ರ್ಯಾಕ್ ಮಾಡಿ ಕಾರು ಚಾಲಕನನ್ನ ಸಂಪರ್ಕಿಸಿ ಕಾರನ್ನ ಅಪಾರ್ಟ್ಮೆಂಟ್ಗೆ ಕರೆಸಿದ್ರು. ಕಾರಿನಲ್ಲಿ ಮಲಗಿದ್ದ ಮಗು ಸುರಕ್ಷಿತವಾಗಿರೋದು ದೃಢಪಟ್ಟಿದೆ. ನಂತರ ಮಗುವನ್ನ ಪೋಷಕರಿಗೆ ಒಪ್ಪಿಸಿದ್ರು. ಕುಟುಂಬ ಸದಸ್ಯರೊಂದಿಗೆ ಸಮಾಲೋಚನೆ ನಡೆಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಜಾಗೃತ ವಹಿಸುವಂತೆ ಪೊಲೀಸರು ಸಲಹೆ ನೀಡಿದ್ರು. ಚಿಕ್ಕಮಗಳೂರಲ್ಲಿ ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಇದೀಗ ಮುಸ್ಲಿಂ ಯುವಕರ ಕೃತ್ಯದ ವಿರುದ್ಧ ಸ್ಥಳೀಯ ಮುಸ್ಲಿಮರೇ ತಿರುಗಿ ಬಿದ್ದಿದ್ದಾರೆ. ಸಂತೋಷ್ ಶ್ಯಾಮ್ ಕಲ್ಲು ತೂರಿಲ್ಲ, ಸುಮ್ಮನೆ ಟಾರ್ಗೆಟ್ ಮಾಡಿದ್ದಾರೆ. ಕಲ್ಲು ಹೊಡೆದಿದ್ದು ನಾವೇ ನೋಡಿದ್ವಿ, ಯುವಕರು ಓಡುವಾಗ ಹಿಡಿದ್ವಿ. ಸಂತೋಷ್ ಶ್ಯಾಮ್ ಗಲಾಟೆ ಆಗಿದೆ ಅಂತ ಬಂದ್ರು, ಕೇಸ್ ಹಾಕಿದ್ದಾರೆ. ಪೊಲೀಸರು ಮುಸ್ಲಿಂ ಯುವಕರ ವಿರುದ್ಧ ಸ್ಥಳೀಯ ಮುಸ್ಲಿಮರೇ ಕೆಂಡ ಕಾರಿದ್ದಾರೆ. ಸುಮ್ಮನೆ ಎಫ್ಐಆರ್ ಮಾಡಿ ಸಾಯ್ತಿದ್ದಾರೆ. ಸ್ವಲ್ಪ ಮಾನ ಮರ್ಯಾದೆ ಇದೆಯಾ ಅಂತ ಕಿಡಿಕಾರಿದ್ರು. ಪೊಲೀಸರು ಈಗ ತಡವಾಗಿ ಬಂದು ಅವರ ಮೇಲೆ ಕೇಸ್ ಮಾಡಿದ್ದಾರೆ. ಮುಸ್ಲಿಂ ಹುಡುಗರು ವಾರದಿಂದ ದರೋಡೆಗೆ ಯತ್ನಿಸುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.